ನಿನ್ನೆ ಸಂಜೆ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಬ್ಬರು ಮಹಿಳೆಯದು ನಮಗೆ ಆಟೋದಲ್ಲಿ ಹಿಂದಿನ ಸೀಟಲ್ಲಿ ಒಂದು ಶವ ಪತ್ತೆಯಾಗಿತ್ತು. ಅದು ಎಲ್ಲ ನೋಡಿದಾಗ ನಮಗೆ ಕೊಲೆ ಪ್ರಕರಣ ಅಂತ ಅನಿಸಿ ಒಂದು ಕೊಲೆ ಪ್ರಕರಣ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಾವು ಕೊಲೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಇಬ್ಬರು ಸೇರಿ ಸ್ನೇಹಿತರು ಕೊಲೆ ಮಾಡಿರೋದ್ರ ಬಗ್ಗೆ ತನಿಖೆಯಿಂದ ಕಂಡು ಬಂದು ಅವ್ರಿಗೆ ಇವತ್ತು ದಸ್ತಗಿರಿ ಮಾಡಿದ್ದೀವಿ. ಒಬ್ಬರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಪ್ಲಂಬಿಂಗ್ ಕೆಲಸ ಮಾಡ್ತಾರೆ. ಲೇಡಿ ಜೊತೆಯಲ್ಲಿ ಮೊದಲಿಂದ ಅವ್ರಿಗೆ ಪರಿಚಯ ಇದ್ದ ಕಾರಣ ಮೊನ್ನೆ ರಾತ್ರಿ ಊಟ ಎಲ್ಲ ಮಾಡಿ ಮಾತಾಡ್ತಾ ಗಲಾಟೆ ಮಾಡಿಕೊಂಡು ಮನೆಯಲ್ಲಿ ಇದ್ದಿದ್ದು ರಾಗಿ ಸೌಟ್ ಇರತ್ತಲ್ಲ ಅದರಿಂದ ಹೊಡೆದಾಗ ಆ ಲೇಡಿಗೆ ಹೆಡ್ ಇಂಜುರಿ ಆಗಿ ಡೆತ್ ಆಗಿರ್ತಾಳೆ. ಮೇಡಮ್, ಈ ಪ್ಲೇಸ್ ಆಫ್ ಅಫೆನ್ಸ್ಗೂ ಬಾಡಿ ತಂದು ಇಟ್ಟಿದ್ದ ಜಾಗಕ್ಕೂ ಹೆಂಗೆ ಕನೆಕ್ಷನ್ ಇತ್ತು, ಮತ್ತೆ ಪ್ಲೇಸ್ ಆಫ್ ಅಫೆನ್ಸ್ ಯಾವ ರೀತಿ ಇತ್ತು, ಮತ್ತೆ ಬಾಡಿ ಯಾರು ಆರೋಪಿಗಳಿದ್ದಾರೆ ಮತ್ತೆ ಮತ್ತೆ ಆಟೋ ಇಟ್ಟಿದ್ದೆಲ್ಲ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಆಗಿರೋದು. ನಮ್ಮ ಠಾಣೆಯ 500 ಮೀಟರ್ ದೂರದಲ್ಲೇ ನಮಗೆ ಆಟೋನು ಪತ್ತೆ ಆಗಿದ್ದು. ಆಟೋ ಹಿಂದೆನೇ ಅಲ್ಲಿರೋದು ಸ್ಲಮ್ ಏರಿಯಾದಲ್ಲೇ ಒಬ್ಬ ಆರೋಪಿದು ಮನೆ ಇದ್ದಿದ್ದು. ಅಲ್ಲೇ ಹತ್ತಿರ ಇತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗದೆ ತಗೊಬಂದು ಬೆಡ್ಶೀಟಲ್ಲಿ ರ್ಯಾಪ್ ಮಾಡಿ ಆಟೋದಲ್ಲಿ ಮೃತೆಯನ್ನು ಬಿಟ್ಬಿಟ್ಟು ರಾತ್ರಿ ಬೇರೆ ಕಡೆ ಓಡಿ ಹೋಗೋಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಿನ್ನೆ ನಮಗೆ ಸಂಜೆ ಒಂದು 5:15 ಹಿಂಗೆ ಠಾಣೆಗೆ ಮಾಹಿತಿ ಬಂದಾಗ ಗೊತ್ತಾಗಿದ್ದು. ಅದು ಅಂದರೆ ರಾತ್ರಿ ಅರ್ಲಿ ಮಾರ್ನಿಂಗ್ ತಂದು ಅರೌಂಡ್ 1 o'clock ಆಟೋದಲ್ಲಿ ಇಟ್ಬಿಟ್ಟು ಹೋಗಿರೋದು. ಗಲಾಟೆ ಆಗಿರೋದು ರಾತ್ರಿ ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ಗಲಾಟೆ ಆಗಿದೆ. ಹೌದು, ನೈಟ್ ಇನ್ಸಿಡೆಂಟ್ ಆಗಿರೋದು ಅಲ್ಲೇ ಮನೆಯಲ್ಲಿ, ಆರೋಪಿ ಮನೇಲಿ ಆಗಿರೋದು ಇನ್ಸಿಡೆಂಟ್. ಆರೋಪಿಗಳು ಮೊದಲಿಂದ ಒಬ್ಬೊಬ್ಬರಿಗೆ ಇಬ್ಬರೂ ಪರಿಚಯ ಇದ್ದವರಂತೆ. ಆ ಲೇಡಿಗೂ ಅವ್ರದ್ದು ಪರಿಚಯ ಇತ್ತು. ಹೀಗೆ ಸುಮಾರು ದಿನಗಳಿಂದ ಅವ್ರ ಮನೆಗೆ ಹೋಗ್ತಾ ಬರ್ತಾ ಅವರು ಮಾಡ್ತಾ ಇದ್ಲು. ನಿನ್ನೆ ಅಲ್ಲೇ ಊಟ ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ಮಾತಿಗೆ ಬೆಳೆದು ಗಲಾಟೆ ಆಗಿದೆ. ಮೋಟಿವ್ ಇಲ್ಲಿವರೆಗೆ ಗೊತ್ತಾಗಿರೋದು ಅಷ್ಟೇ. ಅವರು ಒಬ್ಬ ಸ್ನೇಹಿತ ಇನ್ನೊಬ್ಬನ ಸ್ನೇಹಿತನ ಜೊತೆಯಲ್ಲಿ ಆ ಲೇಡಿ ಮಾತಾಡ್ತಾ ಇದ್ದಿದ್ದನ್ನ ಅವನಿಗೆ ಟಾಲರೇಟ್ ಆಗಲಿಲ್ಲ, ಅದಕ್ಕೆ ಇಬ್ರಿಗೂ ಹೊಡೆದೆ ಅಂತ ಹೇಳ್ತಾನೆ. ಆವಾಗ ಅವರಿಬ್ಬರು ಗಲಾಟೆಯಲ್ಲಿ ಆ ಯಮನ್ಗೆ ಪೆಟ್ಟು ಬಿದ್ದು ತೀರೋಗ್ತಾಳೆ.